ಮಂಥರೆ, ಏನು ಯೋಚಿಸುತ್ತಿರುವೆ? ಮಹಾರಾಣಿ, ನಿಮಗೆ ನಾನು ಏನು ಹೇಳಲಿ? ನಾಳೆ ರಾಮನಿಗೆ ಯುವರಾಜಾಭಿಷೇಕವೆಂಬ ಘೋರ ವಾರ್ತೆ ತಿಳಿದು ನಾನು ತತ್ತರಿಸುತ್ತಿದ್ದೇನೆ. ಮುಂದೇನಾಗುವುದೋ ಎಂದು ತಿಳಿಯದೆ ದಿಕ್ಕು ಕಾಣದಂತವಳಾಗಿದ್ದೇನೆ. ನಿಮ್ಮ ಹಿತವನ್ನು ಬಲಿ ಕೊಡುವ ಕುತಂತ್ರವನ್ನು ತಿಳಿಸಲು ಬಂದರೆ ನೀವು ತಣ್ಣಗೆ ಮಂಜಿನಂತೆ ಪ್ರತಿಕ್ರಿಯಿಸುತ್ತಿರುವರಲ್ಲ. ಮಹಾರಾಣಿ, ಎಚ್ಚರಗೊಳ್ಳಿ. ಇನ್ನು ತಡ ಮಾಡಿದರೆ ಅನಾಹುತ ತಪ್ಪಿದ್ದಲ್ಲ. ಅನಾಹುತ ತಪ್ಪಿದ್ದಲ್ಲ. ಸೀತಾದೇವಿಯವರಿಗೆ ಪ್ರಣಾಮಗಳು. ತಾವು ಮಹಾರಾಣಿ ಕೈಕೇಯಿಯವರನ್ನು ಭೇಟಿಯಾಗಲು ಬಂದಿರುವಿರಾ? ಹೌದು. ದಯಮಾಡಿ ಕ್ಷಮಿಸಿ. ನಾನು ತಾವು ಬಂದಿರುವ ವಿಚಾರವನ್ನು ಮಹಾರಾಣಿಯವರಿಗೆ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೆ ತಾವು ಇಲ್ಲಿಯೇ ಇರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸಖಿ, ಇದೇನಿದು ನಿನ್ನ ಅಧಿಕ ಪ್ರಸಂಗ? ಕೈಕೇಯಿ ದೇವಿಯವರು ನನ್ನ ಕಿರಿಯ ಮಾತಾಮಹಿಯರಲ್ಲವೇ? ಅವರನ್ನು ಭೇಟಿಯಾಗಲು ನಾನು ಸಹ ಇಲ್ಲಿ ಕಾಯಬೇಕೆ? ಅನ್ಯತಾ ಭಾವಿಸಬೇಡಿ. ಇದು ಮಹಾರಾಣಿಯವರ ಅಪ್ಪಣೆ. ತನ್ನನ್ನು ಭೇಟಿ ಮಾಡಲು ಯಾರೇ ಬಂದರೂ ಸಹ ತನಗೆ ತಿಳಿಸದೆ ಒಳಗೆ ಬಿಡಬಾರದೆಂದು ಹೇಳಿದ್ದಾರೆ. ಆಯಿತು, ನೀನು ನಿನ್ನ ಕರ್ತವ್ಯವನ್ನು ಮಾಡುತ್ತಿರುವೆ. ನಾನು ಇಲ್ಲಿಯೇ ಇರುತ್ತೇನೆ. ನೀನು ಹೋಗಿ ನಾನು ಬಂದಿರುವ ವಿಷಯವನ್ನು ಹೇಳಿ ಬಾ. ಹಾಗೇ ಆಗಲಿ. ಮಹಾರಾಣಿ, ನೀವು ಹೀಗೆ ಮೌನವಾಗಿದ್ದರೆ ಎಲ್ಲ ವ್ಯರ್ಥವಾಗುತ್ತದೆ. ಭರತನ ಉಜ್ವಲ ಭವಿಷ್ಯಕ್ಕಾಗಿ ನಾನು ಇಷ್ಟು ಕಾಲ ಪಟ್ಟ ಪ್ರಯತ್ನಗಳೆಲ್ಲ ವ್ಯರ್ಥವಾಗುತ್ತದೆ. ನಿಮಗೆ ದುಃಖವಾದರೆ, ನಿರಾಸೆಯಾದರೆ ನನಗೂ ದುಃಖವಾಗುತ್ತದೆ, ನಿರಾಸೆಯಾಗುತ್ತದೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನೇರವಾದ ನನ್ನ ಮಾತುಗಳು ಅರ್ಥವಾಗದಷ್ಟು ಅಮಾಯಕಳಾಗಬೇಡಿ ಮಹಾರಾಣಿ. ನೀವು ಕ್ಷತ್ರಿಯ ವಂಶ ಸಂಜಾತೆ, ಮಹಾರಾಜರ ಕೈ ಹಿಡಿದ ರಾಣಿ. ಅರಮನೆಯ ಒಳ ಹೊರಗೆ ಗುಪ್ತವಾಗಿ ಸಂಚರಿಸುವ ವಂಚನೆಯನ್ನ, ಕ್ರೌರ್ಯವನ್ನ ಅರ್ಥ ಮಾಡಿಕೊಳ್ಳಿ. ಮಹಾರಾಣಿಯಾದ ನಿಮಗೆ ಈ ಸೂಕ್ಷ್ಮಗಳನ್ನೆಲ್ಲ ನಾನು ಹೇಳಿಕೊಡಬೇಕೆ? ಯಾವ ವಂಚನೆ, ಎಂತಹ ಕ್ರೌರ್ಯ, ಅದೇನೆಂದು ಬಿಡಿಸಿ ಹೇಳು. ಮಹಾರಾಜರು ಯಾವಾಗಲೂ ಧರ್ಮಸಮ್ಮತದ ಮಾತುಗಳನ್ನೇ ಆಡುತ್ತೆರೆಂದು ನೀವು ನಂಬಿಕೊಂಡಿದ್ದೀರಾ? ಆಹುದಲ್ಲವೇ? ಅದು ನಿಜ. ಮಹಾರಾಜರ ಮಾತಿನಲ್ಲಿ ಯಾವ ವಂಚನೆಯೂ ಇಲ್ಲ. ಅಯ್ಯೋ, ನಿಮಗೆ ನಾನು ಏನು ಹೇಳಲಿ? ಆ ಮಾತುಗಳು ನಿಮ್ಮನ್ನು ಓಲೈಸಲು ಆಡುವ ಬೋರಿ ಬಣ್ಣದ ಮಾತುಗಳು. ಆ ಮಧುರವಾದ ಮಾತುಗಳ ಮನಸ್ಸಿನಲ್ಲಿ ನಿಮಗೆ ಕೇಡು ಮಾಡುವ ದುರುದ್ದೇಶ ಇರುವುದು ನಿಮಗೆ ಅರ್ಥವಾಗುತ್ತಿಲ್ಲ. ಶೃಂಗಾರದ ಸುಖ ನೀಡಲು ನೀವು ಬೇಕು. ರಾಜಮಾತೆ ಎನಿಸಿಕೊಳ್ಳಲು ಕೌಸಲ್ಯೇ ಸದಾ ನಿಮ್ಮ ಪ್ರೇಮದಾಲಿಂಗನದಲ್ಲಿ ಆನಂದ ಪಡುವ ಮಹಾರಾಜರ ಮನಸ್ಸಿನಲ್ಲಿ ಹಿರಿಯ ರಾಣಿಯ ಮಗನ ಪಟ್ಟಾಭಿಷೇಕದ ಕನಸು. ಇದ್ಯಾವ ನ್ಯಾಯ? ಇದೆಲ್ಲ ಪೂರ್ವ ಯೋಜಿತ ಸಂಚು. ರಾಮನ ಪಟ್ಟಾಭಿಷೇಕ ಮಾಡುವ ಉದ್ದೇಶದಿಂದಲೇ ಭರತನನ್ನು ಕೈಕೇಯಿ ದೇಶಕ್ಕೆ ಕಳಿಸಿದ್ದಾರೆ. ಮಹಾರಾಜರ ಮೋಹ ಪಾಶದಲ್ಲಿ ಬಳಲುತ್ತಿರುವ ನಿಮಗೆ ಈ ಸಂಚು ಅರ್ಥವಾಗುತ್ತಿಲ್ಲ. ಬಳಲಿದಾಗ ನೀವು ಬೇಕು, ಆಸೆ ಕೆರಳಿದಾಗ ನೀವು ಬೇಕು.
ಆದರೆ ಪಟ್ಟಕ್ಕೆ ಮಾತ್ರ ನಿಮ್ಮ ಮಗ ಭರತನಲ್ಲ, ಆ ರಾಮ. ಮಹಾರಾಣಿ, ಮಹಾರಾಣಿ, ಮಹಾರಾಜರು ನಿಮ್ಮ ಪತಿಯಲ್ಲ, ಪತಿಯ ರೂಪದಲ್ಲಿರುವ ಶತ್ರು. ಯೋಚಿಸಿ ಮಹಾರಾಣಿ, ಈಗಲೇ ಚೆನ್ನಾಗಿ ಯೋಚಿಸಿ. ಇಲ್ಲವಾದರೆ ಮುಂದೆ ಯೋಚನೆ ಮಾಡಲು ಅವಕಾಶವಿಲ್ಲದಿರುವಂತೆ ಎಲ್ಲವೂ ಮುಗಿದು ಹೋಗುತ್ತದೆ. ಅಂದರೆ ರಾಮಚಂದ್ರನ ಪಟ್ಟಾಭಿಷೇಕ ನನ್ನ ಪುತ್ರ ಭರತನ ವಿನಾಶಕ್ಕೆ ರೂಪಿಸಿರುವ ಕಪಟ ನಾಟಕವೇ? ಇನ್ನೂ ಸಂದೇಹವೇ? ಮಹಾರಾಣಿ, ಆ ಭಯದಿಂದಲೇ ನಾನು ಮೊದಲಿಂದಲೂ ನಿಮಗೆ ಎಚ್ಚರವಿರುವಂತೆ ಹೇಳುತ್ತಿರುತ್ತಿದ್ದೆ. ಹಿತೈಷಿಗಳಂತಿರುವ ಶತ್ರುಗಳನ್ನು ಉಪೇಕ್ಷೆ ಮಾಡಿದರೆ ಅವರೇ ನಮ್ಮ ವಿನಾಶಕ್ಕೆ ನಾಂದಿ ಹಾಡುತ್ತಾರೆ. ಎಡೆಬಿಚ್ಚಿದ ಸರ್ಪ ಸುಂದರವಾಗಿದೆ ಎಂದು ಪಾಲಿಸಿದರೆ ಅದು ಸಮಯ ನೋಡಿ ಅದು ಕೊಚ್ಚಿ ವಿಷ ಊರುತ್ತದೆ. ಭರತನಿಗೆ ದ್ರೋಹ ಮಾಡಲು ನೋಡುತ್ತಿರುವ ಮಹಾರಾಜರು ನಿಮ್ಮ ಪ್ರೇಮಕ್ಕೂ ದ್ರೋಹ ಮಾಡುತ್ತಿದ್ದಾರೆ. ಇದು ನಿಜವೇ ಮಂತರೆ? ಇದು ನಿಜವೇ? ಸೂರ್ಯನ ಬೆಳಕಿನಷ್ಟೇ ನಿಜ. ಮಹಾರಾಣಿ, ಈಗಲೂ ಕಾಲ ಮಿಂಚಿಲ್ಲ. ಉದಾಸೀನ ಮಾಡದೆ ನಿಮ್ಮ ಮತ್ತು ನಿಮ್ಮ ಪುತ್ರನ ಹಿತರಕ್ಷಣೆ ಮಾಡಿಕೊಳ್ಳಿ. ನನ್ನ ಮಾತು ನೆನಪಿನಲ್ಲಿರಲಿ. ಒಂದು ವೇಳೆ ರಾಮನ ಪಟ್ಟಾಭಿಷೇಕ ನಡೆದು ಬಿಟ್ಟರೆ ನೀವು ಬದುಕಿದ್ದು ಸತ್ತಂತೆ. ನಿಮ್ಮ ಭರತನನ್ನು ನಿಮ್ಮ ಕೈಯಾರೆ ನೀವೇ ಕೊಂದು ಹಾಕಿದಂತೆ. ಏನು ಕಲಾವತಿ, ಏನು ಬಂದ ವಿಷಯ? ಮಹಾರಾಣಿಯವರನ್ನು ಭೇಟಿಯಾಗಲು ಯಾರೋ ಬಂದಿರುವರು. ಯಾರಾದರೂ ಬಂದಿರಲಿ, ಈಗ ಮಹಾರಾಣಿಯವರು ಯಾರನ್ನು ಭೇಟಿಯಾಗಲು ಸಾಧ್ಯವಿಲ್ಲ. ಈಗ ಅವರು ವಿಶ್ರಾಂತಿಯಲ್ಲಿದ್ದಾರೆ. ಬಂದವರನ್ನು ಹಾಗೆ ಹಿಂದಕ್ಕೆ ಕಳಿಸಿಬಿಡು. ಬೇರೆ ಯಾರಾದರೂ ಆಗಿದ್ದರೆ ಹಾಗೆಯೇ ಹೇಳುತ್ತಿದ್ದೆ. ಆದರೆ ಮಹಾರಾಣಿಯವರನ್ನು ಭೇಟಿಯಾಗಲು ಬಂದಿರುವುದು ಸೀತಾದೇವಿಯವರು. ಅರಮನೆಯ ಹಿರಿಯ ಸೊಸೆ ತನ್ನ ಚಿಕ್ಕ ಅತ್ತೆಯವರನ್ನು ಭೇಟಿಯಾಗಲು ಬಂದರೆ ತಡೆಯುವುದೇಕೆಂದು ನನ್ನನ್ನೇ ಪ್ರಶ್ನೆ ಮಾಡಿದರು. ಸೀತೆ, ನಮ್ಮ
ನಮ್ಮ ಮಹಾರಾಣಿಯವರ ಬಳಿ ಅವಳಿಗೇನು ಕೆಲಸ? ಬಂದ ಕಾರಣವೇನೆಂದು ತಿಳಿಸಿದಳೆ? ಕಾರಣ ಏನೆಂದು ನನ್ನಂಥ ದಾಸಿಗೆ ಹೇಳುವರೆ, ಆದರೆ ಫಲಪುಷ್ಪಗಳ ಸಹಿತ ಒಬ್ಬರೇ ಬಂದಿರುವರು. ಅರ್ಥವಾಯಿತು. ಮಹಾರಾಣಿಯವರಿಗೆ ಫಲಪುಷ್ಪಗಳನ್ನು ನೀಡಿ ಮಧುರವಾದ ಮಾತುಗಳಿಂದ ಓಲೈಸಿ ತನ್ನ ಪತಿಯ ಯುವರಾಜಾಭಿಷೇಕದ ಹಾದಿಯನ್ನು ಸುಗಮಗೊಳಿಸಿಕೊಳ್ಳಲು ಬಂದಿರಬೇಕು. ಸೀತೆಯವರ ಮುಖವನ್ನು ನೋಡಿದರೆ ಅಂತಹ ಭಾವನೆ ಇರುವಂತೆ ಕಾಣುತ್ತಿಲ್ಲ. ನಿನಗೆ ಅವೆಲ್ಲ ಅರ್ಥವಾಗುವಂತಿದ್ದರೆ ನೀನೇಕೆ ದಾಸಿಯಾಗಿರುತ್ತಿದ್ದೆ? ಅವಳು ಅದಕ್ಕೆ ಬಂದಿರೋದು. ನಾನು ಇಲ್ಲಿ ರಾಮನ ಅಭಿಷೇಕವನ್ನು ತಡೆಯಲು ಮಹಾರಾಣಿಯವರನ್ನು ಸಿದ್ಧ ಮಾಡುತ್ತಿದ್ದೇನೆ. ಇವಳು ಮರಳು ಮಾಡಿ ಕೈಕೆಯ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿಕೊಂಡರೆ ಕಷ್ಟ. ನಾನು ಮಾಡುತ್ತಿರೋ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಬಿಡುತ್ತದೆ. ಮಾತೆ, ನನಗೇನು ಅಪ್ಪಣೆ? ಹೋಗಿ ಅವಳಿಗೆ ಹೇಳು, ಮಹಾರಾಣಿಯವರ ಆರೋಗ್ಯ ಸರಿ ಇಲ್ಲ. ಈಗ ತಾನೇ ಮಂಥರೆ ಕೈಯಿಂದ ಔಷಧೋಪಚಾರವನ್ನು ಮಾಡಿಸಿ ನಿದ್ರಿಸುತ್ತಿದ್ದಾರೆ. ಅವರಾಗೆ ಎದ್ದ ನಂತರ ನಾನೇ ತಿಳಿಸುತ್ತೇನೆಂದು ಹೇಳಿ ಹಾಗೇ ಕಳಿಸಿಬಿಡು. ಬೇಗ ಹೋಗು. ಸರಿ, ಹಾಗೇ ಹೇಳುತ್ತೇನೆ. ನಮ್ಮ ಮಹಾರಾಣಿ ಪಟ್ಟಾಭಿಷೇಕದ ವಿರುದ್ಧ ದೃಢವಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಅಷ್ಟೇ ಅಲ್ಲ, ಅದು ಏನೇ ಆದರೂ ಅಲುಗಾಡದಂತೆ ನಾನು ನೋಡಿಕೊಳ್ಳಬೇಕು. ಸೀತಾದೇವಿಯವರು ಮನ್ನಿಸಬೇಕು. ಮಹಾರಾಣಿ ಕೈಕೆಯವರು ಈಗ ತಾನೇ ತಲೆನೋವಿಗೆ ಔಷಧೋಪಚಾರವನ್ನು ಪಡೆದು ನಿದ್ರಿಸುತ್ತಿದ್ದಾರೆ. ಅವರು ಎಚ್ಚರವಾದ ಮೇಲೆ ನಾನೇ ಬಂದು ನಿಮಗೆ ತಿಳಿಸುತ್ತೇನೆ. ನನ್ನನ್ನು ಯಾರೂ ಎಚ್ಚರಗೊಳಿಸಬಾರದೆಂದು ಮಹಾರಾಣಿಯವರು ಮಂಥರೆಯವರಿಗೆ ತಿಳಿಸಿದ್ದಾರಂತೆ. ಆದ್ದರಿಂದ ಅರ್ಥವಾಯಿತು. ಮಾತಾಮಯ್ಯ ಅವರು ಎಚ್ಚರವಾಗಿ ಚೇತರಿಸಿಕೊಂಡ ಮೇಲೆ ನಾನೇ ಬಂದು ಭೇಟಿಯಾಗುತ್ತೇನೆ. ಈ ಸೀತಾದೇವಿಯ ಸೌಮ್ಯ ಮುಖವನ್ನು ನೋಡಿದರೆ ಈ ರೀತಿ ಸುಳ್ಳು ಹೇಳುವುದು ಕಷ್ಟ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಬನ್ನಿ ಸುಮಂತ. ಪ್ರಭು, ನಾಳೆ ನಡೆಯುವ ರಾಮಚಂದ್ರನ ಯುವರಾಜ್ಯಾಭಿಷೇಕಕ್ಕೆ ಈಗಾಗಲೇ ರಾಜರು, ಸಾಮಂತರು ಎಲ್ಲರೂ ಆಗಮಿಸುತ್ತಿದ್ದಾರೆ. ಅವರೆಲ್ಲರಿಗೂ ಉಚಿತ ರೀತಿಯ ಆತಿಥ್ಯಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಬಹಳ ಸಂತೋಷ ಸುಮಂತ. ನಮ್ಮ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಆಗಮಿಸಿರುವ ಎಲ್ಲರೂ ಸಂಭ್ರಮ ಪಡಬೇಕು, ಸಂತೋಷ ಪಡಬೇಕು. ಅವರ ಆದರಾತಿಥ್ಯಗಳಲ್ಲಿ ಯಾವ ರೀತಿಯಾದ ಲೋಪ ಉಂಟಾಗಬಾರದು. ನಮ್ಮ ರಾಮಚಂದ್ರನ ಸದ್ಗುಣಗಳನ್ನು ಪ್ರತಿನಿತ್ಯ ಕೀರ್ತಿಸುವ, ಆರಾಧಿಸುವ ಎಲ್ಲ ಸಾಮಾನ್ಯ ಪ್ರಜೆಗಳು ಈ ಸಂಭ್ರಮದಲ್ಲಿ ಭಾಗವಹಿಸಿ ಸಂತೋಷ ಪಡಬೇಕು. ತಾವು ನಿಶ್ಚಿಂತರಾಗಿರಿ ಪ್ರಭು. ಸರ್ವ ಜನಪ್ರಿಯನಾದ ರಾಮನ ಪಟ್ಟಾಭಿಷೇಕದ ಸಮಾರಂಭಕ್ಕೆ ಸರ್ವ ಜನರಿಗೂ ಸಮಾನ ರೀತಿಯಲ್ಲಿ ಆತಿಥ್ಯ ದೊರಕುವಂತೆ ವ್ಯವಸ್ಥೆ ಮಾಡುತ್ತೇನೆ. ಸಂತೋಷ ಸುಮಂತರೇ. ಆ ರಾಮಚಂದ್ರನ ಪಟ್ಟಾಭಿಷೇಕದ ಸಂಭ್ರಮಕ್ಕಾಗಿ ನನ್ನ ಮನಸ್ಸು ಕಾತರಗೊಂಡಿದೆ. ಇಲ್ಲಿಯವರೆಗೂ ರಾಮಚಂದ್ರ ಗಳಿಸಿರುವ ಕೀರ್ತಿ, ಪ್ರತಿಷ್ಠೆ, ಗೌರವಕ್ಕೆ ದ್ಯೋತಕವಾಗಿರಬೇಕು. ಅದು ನಿಮ್ಮ ಕರ್ತವ್ಯ. ಆಗಲಿ ಪ್ರಭು.
ಕಲಾವತಿ, ಸಾಕು, ನಿಲ್ಲಿಸು. ನೀನು ಸಿಂಗಾರ ಮಾಡಿದ್ದು ಸಾಕು, ನೀನಿನ್ನು ಹೊರಡು. ಅಲಂಕಾರ ಇನ್ನೇನು ಮುಗಿಯಿತು, ಸ್ವಲ್ಪ ಇರಿ ಮಾತೆ. ಸಾಕು ಎಂದು ಹೇಳಿದ್ದು ಅರ್ಥವಾಗಲಿಲ್ಲವೇ? ಇನ್ನು ಯಾವ ಆಭರಣದ ಅಲಂಕಾರವೂ ಬೇಕಿಲ್ಲ, ನೀನಿನ್ನು ಹೊರಡು. ಮಂಥರೆ, ಅಲಂಕಾರವಿನ್ನು ಪೂರ್ಣವಾಗಿಲ್ಲ. ಆಗಲೇ ಕಲಾವತಿಯನ್ನು ಹೋಗು ಎಂದು ಹೇಳುತ್ತಿರುವೆಯಲ್ಲ, ಏನು ಕಾರಣ? ಕಾರಣವಿದೆ ಮಹಾರಾಣಿ. ಕಾರಣವಿಲ್ಲದೆ ಈ ಮಂಥರೆ ಏನನ್ನು ಮಾಡುವುದಿಲ್ಲವೆಂದು ನಿಮಗೆ ತಿಳಿಯದೆ? ಆ ಕಾರಣವೇನು? ಹೇಳುತ್ತೇನೆ. ಮೊದಲು ಕಲಾವತಿಗೆ ಹೊರಡಲು ಅಪ್ಪಣೆ ಕೊಡಿ. ಕಲಾವತಿ. ಅಪ್ಪಣೆ ಮಹಾರಾಣಿ. ಅದೇನೆಂದು ಈಗ ಹೇಳು. ಈ ದಿನ ನೀವು ಸಿಂಗರಿಸಿಕೊಳ್ಳುವ ಅಗತ್ಯವಿಲ್ಲ. ಮಂಥರೆ, ಎಷ್ಟು ಹೊತ್ತಿನಿಂದ ಮಾಡಿಕೊಂಡ ಅಲಂಕಾರವನ್ನೆಲ್ಲ ಹಾಳು ಮಾಡುತ್ತಿರುವೆಯಲ್ಲ. ಈ ನಿಮ್ಮ ಅನುಪಮ ಸೌಂದರ್ಯ, ಮನಮೋಹಕ ಅಲಂಕಾರಗಳಿಂದ, ಮಧುರವಾದ ಮಾತುಗಳಿಂದ ಮಹಾರಾಜರನ್ನು ಒಲಿಸಿಕೊಳ್ಳುವುದಕ್ಕೆ ಆಗಲಿಲ್ಲ. ಹೌದು ಮಂಥರೆ, ನನ್ನ ಬೇಡಿಕೆಗಳಿಗೆಲ್ಲ ಮಹಾರಾಜರ ಕೋಪವೇ ಉತ್ತರವಾಯಿತು. ಈ ದಿನವಾದರೂ ಪ್ರಯತ್ನ ಪಡಬೇಕೆಂದು ವಿಶೇಷವಾದ ಅಲಂಕಾರವನ್ನು ಮಾಡಿಕೊಳ್ಳುತ್ತಿದ್ದೆ, ಆದರೆ ಅದನ್ನೆಲ್ಲ ಹಾಳು ಮಾಡುತ್ತಿರುವೆಯಲ್ಲ. ತಪ್ಪು ತಿಳಿಯಬೇಡಿ ಮಹಾರಾಣಿ, ನಮ್ಮ ಪ್ರಯೋಜನಕ್ಕೆ ಬಾರದ ಈ ಅಲಂಕಾರ ಬೇಡವೆಂದು ಹೇಳಿದೆ ಅಷ್ಟೇ. ಅದಕ್ಕೇನು ಮಾಡಬೇಕು? ಪ್ರಯೋಜನಕ್ಕೆ ಬರುವ ಮತ್ತೊಂದು ಉಪಾಯ ಮಾಡಬೇಕು. ಬೇರೊಂದು ಉಪಾಯವೇ? ಏನದು? ಅದನ್ನು ಹೇಳಲೇ ನಾನು ಬಂದಿರುವುದು. ಈಗ ನಾನು ಹೇಳುವ ಉಪಾಯ ಖಚಿತವಾದ ಫಲಿತಾಂಶ ನೀಡುವುದೆಂಬ ನಂಬಿಕೆ ನನಗಿದೆ. ಆ ಉಪಾಯವೇನೆಂದು ಬೇಗ ಹೇಳು ಮಂಥರೆ. ನಿನ್ನ ಆ ಉಪಾಯದಿಂದ ನನ್ನ ಪುತ್ರ ಭರತನ ಪಟ್ಟಾಭಿಷೇಕವಾಗುವುದಾದರೆ ನೀನು ಹೇಳಿದಂತೆಯೇ ನಾನು ನಡೆದುಕೊಳ್ಳುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.